ಸ್ತೋತ್ರ 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 ಕರ್ತನೇ ಅಪ್ಪ ಸ್ತೋತ್ರ ಪರಿಶುದ್ಧನೇ ಮಹೋನ್ನತನೇ ಅಪ್ಪ ಸ್ತುತಿಗೆ ಪಾತ್ರನಾಗಿರುವಂತ ಒಳ್ಳೆಯ ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಪರಲೋಕದಲ್ಲಿ ಆಸೀನನಾಗಿರುವ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಸ್ವಾಮಿ. ಅಪ್ಪ ಈ ಒಂದು ಸಮಯವನ್ನು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ತಂದೆ ಆ ದೇವರು ನಿಮ್ಮ ಪಾದ ಬಳಿಗೆ ಬರ್ತೇವೆ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ ಈ ಮಗನನ್ನು ಸ್ವಾಮಿ. ಅಪ್ಪ ನಿಮ್ಮ ಮಗನನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ ಅಪ್ಪ ಮಗನು ಹೋಗ್ಲಿಕ್ಕಿರುವಂತಹ ಪ್ರಯಾಣವನ್ನು ಹೊರದೇಶಕ್ಕೆ ಹೋಗ್ಲಿಕ್ಕಿರುವಂತಹ ಪ್ರಯಾಣವನ್ನು ಅಪ್ಪ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅಪ್ಪ ಹೋಗುವುದು ನಿಮ್ಮ ಚಿತ್ತ ಸ್ವಾಮಿ. ಅಪ್ಪ ಹೇಗೆ ಮೋಶೆಯ ಮುಂದೆ ಸ್ವಾಮಿ ಇಸ್ರಾಯೇಲ್ ಜನರ ಮುಂದೆ ನಿಮ್ಮ ಸಾನ್ನಿಧ್ಯವು ನಿಮ್ಮ ಸಮೂಹ ಹೋಯಿತು ಸ್ವಾಮಿ, ಅದೇ ರೀತಿಯಾಗಿ ಮಗನೊಟ್ಟಿಗೆ ಸ್ವಾಮಿ ಮಗನ ಮುಂದೆ ಸ್ವಾಮಿ ಹೋಗುವ ಸ್ಥಳವೆಲ್ಲ ನಿಮ್ಮ ಸಾನ್ನಿಧ್ಯವು ನಿಮ್ಮ ಸಮ್ಮುಖವು ಮಗನೊಟ್ಟಿಗೆ ಹೋಗಲಿ ಸ್ವಾಮಿ. ಅಪ್ಪ ಹೋಗುವಂತ ಪ್ರತಿಯೊಂದು ಸ್ಥಳಗಳಲ್ಲಿ ಸ್ವಾಮಿ ಎಲ್ಲಾ ಮನುಷ್ಯರ ಎಲ್ಲಾ ಅಧಿಕಾರಿಗಳ ಎಲ್ಲಾ ಒಂದು ಸ್ಥಳಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆಯು ನಿಮ್ಮ ಸಾನ್ನಿಧ್ಯವು ನಿಮ್ಮ ದಯೆಯು ಮನುಷ್ಯರ ಮುಖಾಂತರವಾಗಿ ಮಗನಿಗೆ ದೊರಕಲಿ ಎಂದು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಮಗನು ಹೋಗುವ ಸ್ಥಳವೆಲ್ಲ ಅಪ್ಪ ನೀನಪ್ಪ ಹೇಳಿದ್ದೇನೆ ಸ್ವಾಮಿ, ನೀನು ಕಾಲಿಡುವಂತ ಸ್ಥಳವೆಲ್ಲ ನಿನಗೆ ಸ್ವಂತವಾಗಿ ಎಂಬುದಾಗಿ ಅಪ್ಪ ಹೋಗುವ ಸ್ಥಳವೆಲ್ಲ ಸ್ವಾಮಿ ಎಲ್ಲಾ ಸ್ಥಳವು ಮಗನಿಗೆ ಸ್ವಂತವಾಗಿ ಮಾರ್ಪಡಲಿ ಸ್ವಾಮಿ. ಅಪ್ಪ ಮಗನಿಗೆ ವಿರುದ್ಧವಾಗಿ ಮಗನಿಗೆ ತಡೆಯಾಗಿ ನಿಂತಿರುವಂತ ಎಲ್ಲಾ ಎರಿಕೋ ಗೋಡೆಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೆಡವಲ್ಪಡಲಿ ಎಂದು ಅಪ್ಪ ಆಜ್ಞಾಪಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ನೀವು ಮಗನನ್ನು ನಿನ್ನ ರೆಕ್ಕೆಯಲ್ಲಿ ಮರೆಮಾಚಿಕೊಳ್ಳಿ ಸ್ವಾಮಿ. ನಿನ್ನ ಪ್ರಸನ್ನತೆಯು ಮಗನನ್ನು ಸ್ವಲ್ಪ ಸಂಪೂರ್ಣವಾಗಿ ಆವರಿಸಲ್ಪಡಲಿ ಸ್ವಾಮಿ. ಅಪ್ಪ ಮಗನು ಕೈ ಇಡುವಂತ ಎಲ್ಲಾ ಪ್ರಯಾಸಗಳು ಪ್ರತಿಯೊಂದು ಕೆಲಸಗಳಲ್ಲಿ ಸ್ವಾಮಿ ಅಪ್ಪ ಮಗನೊಟ್ಟಿಗೆ ನೀವು ಇರ್ರಿ ಸ್ವಾಮಿ. ಅಪ್ಪ ಹೇಗೆ ಸಾಲೋಮೋನನಿಗೆ ಒಳ್ಳೆ ತಿಳುವಳಿಕೆಯನ್ನು ಬುದ್ಧಿಯನ್ನು ಜ್ಞಾನವನ್ನು ಒದಗಿಸಿದರು ಸ್ವಾಮಿ, ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಸ್ವಾಮಿ ಪರಿಪೂರ್ಣವಾದ ಜ್ಞಾನವು ನಿಮ್ಮ ಜ್ಞಾನವು ಪರಲೋಕದ ಜ್ಞಾನವು ಮಗನಿಗೆ ಕೊಟ್ಟು ಸ್ವಾಮಿ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಸ್ವಾಮಿ ತಿಳುವಳಿಕೆಯೊಟ್ಟಿಗೆ ಸ್ವಾಮಿ ಮಾಡಿ ಮುಗಿಸುವಂತೆ ಬಲವನ್ನು ಅನುಗ್ರಹಿಸಿ ಸ್ವಾಮಿ. ಮಗನು ಹೋಗುವಾಗ ಸ್ವಾಮಿ ಹೋಗಿ ಅಲ್ಲಿರುವಂತ ಕೆಲಸವನ್ನು ಮುಗಿಸಿ ಬರುವವರೆಗೂ ಸ್ವಾಮಿ ಯೆಹೋವ ರಾಫವಾಗಿದ್ದು ಪರಿಹಾರಿಯಾಗಿದ್ದು ಯೆಹೋವ ಹೀರೆಯಾಗಿದ್ದು ಎಲ್ಲವನ್ನು ನೀವು ಒದಗಿಸಿ ಅಪ್ಪ ಎಲ್ಲಾ ಪರಿಪೂರ್ಣ ಆರೋಗ್ಯವನ್ನು ಕೊಟ್ಟು ನೀವು ನಡೆಸಿರಿ ಸ್ವಾಮಿ. ಅದಕ್ಕಿರುವಂತ ಎಲ್ಲಾ ಅಗತ್ಯತೆಗಳು ನೀವು ಈಗಾಗಲೇ ಮಗನಿಗೆ ಪರಿಪೂರ್ಣವಾಗಿ ಸಂಧಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮತ್ತೊಂದು ಬಾರಿ ಅಪ್ಪ ನಿಮ್ಮ ಸಂರಕ್ಷಣೆಯನ್ನು ಮಾತನಾಡ್ತೇವೆ ಸ್ವಾಮಿ, ನಿಮ್ಮ ಅಭಿವೃದ್ಧಿಯನ್ನು ಮಾತನಾಡ್ತೇವೆ, ನಿಮ್ಮ ಜ್ಞಾನವನ್ನು ಮಾತನಾಡ್ತೇವೆ ಸ್ವಾಮಿ, ನಿಮ್ಮ ಕಾಯುವಿಕೆಯನ್ನು ಮಾತನಾಡ್ತೇವೆ ಸ್ವಾಮಿ. ಅಪ್ಪ ನಿತ್ಯ ನಿರಂತರಕ್ಕೂ ಮಗನ ಸ್ತೋತ್ರ ಕರ್ತನೆ ನಿನ್ನ ಪಾಪ ಬರುವವರೆಗೂ ಸ್ವಾಮಿ ನಿನ್ನ ಕೃಪೆಯು ನಿನ್ನ ಮಹಿಮೆಯು ಮಗನ ಮೇಲೆ ಮಗನನ್ನು ಆವರಿಸಿರಿ, ಮಗನನ್ನು ನಡೆಸಿರಿ. ಮಗನಿಂದ ಎಲ್ಲಾ ಮಹಿಮೆಯು ನಿಮಗೆ ಉಂಟಾಗಲಿ ಸ್ವಾಮಿ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ.